ನಮಸ್ತೆ. ವೈಕುಂಠ ಏಕಾದಶಿ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ನಾವು ಮಹಾಲಕ್ಷ್ಮಿ ಲೇಔಟು ಮತ್ತು ಇಲ್ಲಿ TTDಗೆ ಬಂದಿದ್ದೀವಿ. ದಾಸಾಶ್ರಮ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಾವು ಕೋಟಿ ಪುಣ್ಯ ಮಾಡಿದ್ದೀವಿ ಬ್ಯಾಂಗ್ಳೂರಿನಲ್ಲಿ ನಾವು ದರ್ಶನ ಮಾಡೋದಕ್ಕೆ. ನಾವು 4 ದರ್ಶನ ಮಾಡ್ತಾ ಇದ್ದೀವಿ. ಎಲ್ಲ ದೇವಸ್ಥಾನಗಳಿಗೂ ಗ್ರೂಪ್ ಎಲ್ಲ ಫ್ರೆಂಡ್ಸ್. ವೆಂಕಟೇಶ್ವರನ ದರ್ಶನನೇ. ಶ್ರೀಮತಿ ಅಂತ, ಮೀನಾಕ್ಷಿ ಅಂತ, ಇಂದ್ರ. ನಾನು ಮೀನಾಕ್ಷಿ ಅಂತ. ನಾವು ಬೆಳಗ್ಗೆ 4 ಗಂಟೆಯಿಂದನೂ ದರ್ಶನ ಮಾಡ್ತಾ ಎಲ್ಲ ಕಡೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗ TTDಗೆ ಬಂದಿದ್ದೀವಿ. ತುಂಬ ವಿಜೃಂಭಣೆಯಿಂದ ಇದೆ. ನೋಡೋಕೆ 2 ಕಣ್ಣು ಸಾಲದು ನರಸಿಂಹರ ಇದನ್ನ ವೆಂಕಟೇಶ್ವರ ಅವ್ರನ್ನ. ಹಂಗಾಗಿ ಸಂಜೆವರೆಗೂ ಎಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಇಡೀ ಬೆಂಗಳೂರಲ್ಲಿರೋ ದೇವಸ್ಥಾನ ಎಲ್ಲ ನಾವು ನೋಡಬೇಕು ಅಂತ ಇದ್ದೀವಿ. ಥ್ಯಾಂಕ್ ಯು. ಅದೇ ವೈಕುಂಠ ಏಕಾದಶಿ ಒಂದು ಈ ಸಲ 2 ಬಂದಿದೆ. ಯಾಕಂದ್ರೆ ಜನವರಿ 2 ಬಂದಿತ್ತು, ಮತ್ತೆ ಇವಾಗ 25 24 ಬಂದಿದೆ. ಅದರಿಂದ ಜನರೆಲ್ಲ ಬಂದು ವೆಂಕಟೇಶ್ವರ ದರ್ಶನ ಮಾಡಬೇಕು ಅಂತ ಹೇಳಕ್ ಇಷ್ಟಪಡ್ತೀವಿ. ಯಾಕಂದ್ರೆ ವರ್ಷಕ್ಕೊಂದ್ಸಲಿ ಬರೋ ವಿಶೇಷ ಇದು ವೈಕುಂಠ ಏಕಾದಶಿ. ಈ ದಿನ ದರ್ಶನ ಮಾಡಿದ್ರೆ ಯಾಕಂದ್ರೆ ಅವ್ರು ಮಾಡಿದಂಥ ಪಾಪ ಕರ್ಮಗಳೆಲ್ಲ ಕಳ್ಕೊಂತಾರೆ. ಅದಕ್ಕೋಸ್ಕರ ಬಂದು ವೆಂಕಟೇಶ್ವರನ ದರ್ಶನ ಮಾಡಿ ಜನರು ಕೃಪೆಗೆ ಪಾತ್ರರಾಗಬೇಕಂತ ನಾನು ಕೇಳ್ಕೊಂತ ಇದ್ದೀನಿ. ನನ್ನ ಹೆಸರು ರಂಗನಾಥ್ ಅಂತ. ನಾವು ಬೆಳಗ್ಗೆಯಿಂದ 4 ಗಂಟೆಯಿಂದ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಇವಾಗ ಇಲ್ಲಿ ಬರ್ತಾ ಇದೀವಿ. ಇವಾಗ TTDಗೆ ಬರ್ತಾ ಇದೀವಿ. ಓಕೆ, ರಂಗನಾಥ್ ಅಂತ. ನಾವು ಮೂಲ ನಿವಾಸಿಗಳು ಇಲ್ಲಿ. TTD ದೇವಸ್ಥಾನ ಸುಮಾರು ನಾವು ಹುಟ್ಟದಾಗಿಂದ ನೋಡ್ತಿದ್ದೀವಿ. ಭಾರಿ ಅಭಿವೃದ್ಧಿ ಆಗಿದೆ. ಅದೇ ರೀತಿ ಇವತ್ತು ವೈಕುಂಠ ಏಕಾದಶಿ ವಿಶೇಷವಾಗಿ ರಾತ್ರಿ 12 ಗಂಟೆಯಿಂದ ಭಕ್ತಾದಿಗಳೆಲ್ಲ ಬರ್ತಿದ್ದಾರೆ. ನಾವು ಇದು 2ನೇ ಬಾರಿ ಇವತ್ತಿಗೆ ದರ್ಶನ ಮಾಡ್ತಾರೆ. ನಾವು 6 ಗಂಟೆಗೆ ಬಂದಿರೋದು. ರಾತ್ರಿ ಬಂದ್ಬಿಟ್ಟು 12:45 ಒಂದು ದರ್ಶನ ಮಾಡಿದ್ವಿ. ಚಕ್ರವರ್ತಿ ಅಂತ. ವೆಂಕಟೇಶ್ವರ ಸ್ವಾಮಿಯ ಪಾದಾರವಿಂದಗಳಲ್ಲಿ ನಮ್ಮ ಎಲ್ಲರ ಪರವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತಾ, ವೈಕುಂಠ ಏಕಾದಶಿ ಅತ್ಯಂತ ಪವಿತ್ರವಾದ ದಿನ. ಈ ಸಲ ಮಾತ್ರ ಶನಿವಾರನೇ ಬಂದಿದೆ. ವೈಕುಂಠದ ಬಾಗಿಲು ತೆಗೆದಿರ್ತಾರೆ ಅನ್ನುವ ಪ್ರತೀತಿ ಇದೆ. ಭಗವದ್ಗೀತೆಯಲ್ಲಿ 18 ಅಧ್ಯಾಯ ಬರುತ್ತೆ. 18 ದಿವಸ ಭಗವದ್ಗೀತೆ ಇದು ಮಹಾಭಾರತ ಯುದ್ಧ ಆಗುತ್ತೆ. 2 ಕಡೆ ಸೇರಿ 18 ಅಕ್ಷೋಹಿಣಿ ಸೈನಿಕರು ಯುದ್ಧ ಮಾಡ್ತಾರೆ. ಇಲ್ಲಿ ಭೀಷ್ಮ ತನ್ನ ಸಾವನ್ನು ತಾನೇ ಕೋರ್ಕೊಂಡು ಕೃಷ್ಣನ ಒಂದು ಅನುಗ್ರಹದಿಂದ ವೈಕುಂಠ ಸೇರುವಂಥ ಸಂದರ್ಭ. ಆದ್ದರಿಂದ ವೈಕುಂಠದ ಬಾಗಿಲು ತೆಗೆದಿರುತ್ತೆ ಅಂತ ಒಂದು ಪ್ರತೀತಿ. ಕಲಿಯುಗದ ದೇವರಾದ ವೆಂಕಟೇಶ್ವರ ಸ್ವಾಮಿಯು ಎಲ್ಲರಿಗೂ ಶುಭ ಮಾಡ್ತಿದ್ದಾರೆ, ಒಳ್ಳೇದು ಮಾಡ್ತಿದ್ದಾರೆ. ನಾವು ಏನು ಕೋರಿಕೆಗಳನ್ನು ಅಂದ್ಕೊಂಡಿರ್ತೀವಿ ಅದನ್ನು ತೀರಿಸುವಂಥ ಶಕ್ತಿ ಕೇವಲ ವೆಂಕಟೇಶ್ವರ ಸ್ವಾಮಿಗಿದೆ. ಇವತ್ತು ಭಾಳ ಆನಂದ ಆಗ್ತಾ ಇದೆ ಇಲ್ಲಿ TTDಗೆ ಬಂದಿರೋದು, ಸ್ವಾಮಿ ದರ್ಶನ ಮಾಡ್ತಾ ಇರೋದು. ಧನ್ಯವಾದಗಳು. ನನ್ನ ಹೆಸರು ಡಾಕ್ಟರ್ ಗೋವಿಂದರಾಜುಲು ಅಂತ, ಮಕ್ಕಳ ಡಾಕ್ಟರ್. ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಇವತ್ತು ಶನಿವಾರನೇ ಬಂದಿರೋದ್ರಿಂದ ನಮಗೆಲ್ಲ ತುಂಬ ಖುಷಿಯಾಗಿದೆ. ನಾವು ತುಂಬ ವರ್ಷಗಳಿಂದ ಇಲ್ಲಿ ಬಂದು ಭಗವದ್ಗೀತೆ ಪಾರಾಯಣ ಮಾಡ್ತಾ ಇರ್ತೀವಿ, ವಿಷ್ಣು ಸಹಸ್ರನಾಮ ಹೇಳ್ತಾ ಇರ್ತೀವಿ. ಆಲ್ಮೋಸ್ಟ್ ತಿಂಗಳಿಗೆ ಏನಿಲ್ಲ ಅಂದರೂ 5 ದಿವಸ ಬಂದೇ ಬರ್ತೀವಿ ನಾವು ದೇವ್ರಿಗೆ ಸಮರ್ಪಣೆ ಮಾಡಲಿಕ್ಕೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಬೆಳಗ್ಗೆ 3 ಗಂಟೆಯಿಂದ ಸ್ಟಾರ್ಟ್ ಆಗಿದೆ, ಇಲ್ಲಿ ರಾತ್ರಿ 12 ಗಂಟೆವರೆಗೂ ಇರುತ್ತೆ. ಅಲಂಕಾರ ನೋಡಿ ತುಂಬ ಚೆನ್ನಾಗಿದೆ. ವೆಂಕಟೇಶ್ವರನೇ ವೈಕುಂಠದಿಂದ ನಮ್ಮ ಇಲ್ಲಿಗೆ ಬಂದಂಗಿದೆ. ತುಂಬ ಸಂತೋಷ ಆಗ್ತಾ ಇದೆ.
ಎಲ್ಲರಿಗೂ ವೈಕುಂಠ ಏಕಾದಶಿ ಹಬ್ಬದ ಶುಭಾಶಯಗಳು. ಇವತ್ತಿಂದು ವಿಶೇಷತೆ ಏನಂದ್ರೆ ಎಲ್ಲ ವೈಕುಂಠದ ದ್ವಾರ ಎಲ್ಲ ತೆಗ್ದಿರುತ್ತೆ. ಇವತ್ತು ದೇವ್ರ ದರ್ಶನ ಮಾಡಿದ್ರೆ ಎಲ್ಲ ಮೋಕ್ಷ ಸಿಗುತ್ತೆ ಅಂತ ನಂಬಿಕೆ ಒಂದು. ಎಲ್ಲ ತುಂಬಾ ಜನ ಇವತ್ತು ಬಂದು ದೇವ್ರ ದರ್ಶನ ಮಾಡ್ಕೊಂಡು ಎಷ್ಟೇ ಪಾಪ ಇದ್ರೂ ಅದನ್ನ ಕಳ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಇವತ್ತು ಉಪವಾಸ ಮಾಡೋದ್ರಿಂದ ತುಂಬಾ ಫಲ ಇದೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಇವತ್ತು ಬೆಳಿಗ್ಗೆಯಿಂದ ಉಪವಾಸ ಇದ್ದೀವಿ. ಮತ್ತೆ ರಾತ್ರಿಗೆ ಏನಾದ್ರು ತಗೊಳ್ತೀವಿ, ತಿಂಡಿ ಫಲಹಾರ ಆ ಥರದ್ದು. ಸೊ ಇವತ್ತು ವಿಶೇಷತೆ ಏನಂದ್ರೆ ವೈಕುಂಠ ಏಕಾದಶಿ ಶನಿವಾರನೇ ಬಂದಿರೋದ್ರಿಂದ ಇನ್ನೂ ಹೆಚ್ಚಿನ ಇದು ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಅಷ್ಟೇ. ನಾವಿವತ್ತು ಬೆಳಿಗ್ಗೆ 3 ಗಂಟೆಯಿಂದನೇ ದೇವ್ರ ದರ್ಶನಕ್ಕೆ ಜನ ತುಂಬಾ ನಿಂತು ಪೇಷನ್ಸ್ ಆಗಿ ಕಾಯ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಾರ್ಗು ಆ ದೇವರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತೀವಿ. ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ವೈಕುಂಠ ಏಕಾದಶಿ ಅಂದರೆ ನಾವು ಬೆಳಗ್ಗೆ 2 ಗಂಟೆ 5 ಗಂಟೆಗೆ ಸೂರ್ಯ ಹುಟ್ಟೋಕೆ ಮುಂಚೆನೇ ಎದ್ದು ಸ್ನಾನ ಮಾಡಿ ಇಡೀ ದಿವಸ ಉಪವಾಸ ಮಾಡ್ತೀವಿ. ದೇವರ ದರ್ಶನಕ್ಕೆ ಯಾವಾಗ ವೈಕುಂಠ ಏಕಾದಶಿ ಬರುತ್ತೋ TTDನಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ನಾವು ಯಾವಾಗ ವರ್ಷದಿಂದ ಕಾಯ್ಕೊಂಡಿರ್ತೀವಿ ಬೆಳಗ್ಗೆ ಯಾವಾಗ ಬರುತ್ತೆ ಅಂತ. ನಾವು ದಿವಸ ಭಗವದ್ಗೀತಾ ಹೇಳೋಕೆ ಬರ್ತಾ ಇರ್ತೀವಿ. 18 ಅಧ್ಯಾಯ ಇವತ್ತು ಹೇಳಕ್ಕೆ ಬರ್ತಾ ಇದ್ದೀವಿ. ಭಗವದ್ಗೀತಾ ಅಂದರೆ ವೈಕುಂಠಕ್ಕೆ ನಾವು ಹತ್ರ ಸೇರೋಕೆ ಅಂತ ಅರ್ಥ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ. ವಿಷ್ಣು ಸಹಸ್ರನಾಮ ಎಲ್ಲ ಹೇಳ್ತಾ ಇರ್ತೀವಿ. ನನ್ನ ಹೆಸರು ಅನುರಾಧ. ಓಂ ನಮೋ ವೆಂಕಟೇಶಾಯ. ನಾವು ತಿರುಮಲ ತಿರುಪತಿ ದೇವಸ್ಥಾನ, ವೆಂಕಟೇಶ್ವರ ದೇವಸ್ಥಾನ, ವಯಾಲಿ ಕಾವಲ್ ತಿರುಪತಿ ಸೂಪರಿಂಟೆಂಡೆಂಟ್ ಮಾತಾಡ್ತಿದ್ದೇವೆ. ಇಲ್ಲಿ ತಿರುಮಲ ದೇವಸ್ಥಾನ, ತಿರುಮಲಕ್ಕೆ ಹೋಗಿರೋರು ಅಲ್ಲಿ ದರ್ಶನ ಟಿಕೆಟ್ ಸಿಗಲಿಲ್ಲ ಅಂದ್ರೂ ಇಲ್ಲಿನೂ ಸೇಮ್ ಅದೇ ದರ್ಶನ ಸಿಗ್ತಾ ಇದೆ ಭಕ್ತಾದಿಗಳಿಗೆಲ್ಲನೂ. ಸೊ ಲಡ್ಡು ಪ್ರಸಾದ ತಿರುಮಲನಿಂದ ಅಲ್ಲಿಂದ ತರಿಸ್ಬಿಟ್ಟು ಇಲ್ಲಿ ಭಕ್ತಾದಿಗೆಲ್ಲರಿಗೂ ಒಂದೊಂದು ಲಡ್ಡು ಕೊಡ್ತಾ ಇದ್ದೀನಿ. ಸೊ 25,000 ಲಡ್ಡು ಅಲ್ಲಿಂದ ಬಂದಿದೆ. ಒಬ್ಬ ಭಕ್ತಾದಿಗಳಿಗೆ ದರ್ಶನ ಆಗಿದ್ಮೇಲೆ ಒಬ್ರಿಗೆ ಒಂದು ಲಡ್ಡು ಕೊಡ್ತಾ ಇದ್ದೀನಿ. ಒಂದು ಲಡ್ಡು 50 ರೂಪಾಯಿ. ಸೊ ಎಲ್ಲ ಭಕ್ತಾದಿಗಳೆಲ್ಲ ಬೆಳಗ್ಗೆ 3 ಗಂಟೆನಿಂದ ಬಂದುಬಿಟ್ಟು ದರ್ಶನ ಮಾಡಿಕೊಂಡು ಅನ್ನಪ್ರಸಾದ ಮತ್ತು ಲಡ್ಡು ಪ್ರಸಾದ ತಗೊಂಡು ಹೋಗ್ತಾ ಇದ್ದರು. ಓಂ ನಮೋ ವೆಂಕಟೇಶಾಯ. ಯಾವ ರೀತಿ ಅಲಂಕಾರಗಳನ್ನ, ಹೂವು ಅಲಂಕಾರನ ಅಥವಾ ವಜ್ರದ ಅಲಂಕಾರ? ಸ್ವಾಮಿಗೂ ಇವತ್ತು ಎಲ್ಲಾನು ಹೂವಿನ ಅಲಂಕಾರನ, ಆಮೇಲೆ ವಜ್ರ ಕಿರೀಟ, ಆಮೇಲೆ ಎಲ್ಲಾನು ಸ್ವಾಮಿಗೆ ಎಲ್ಲಾನು ಆಭರಣ ಎಲ್ಲಾನು ಇಟ್ಟಿದ್ದೀವಿ. ಸೊ ಎಲ್ಲಾನು ತಿರುಮಲನಲ್ಲಿ ದರ್ಶನ ಆಗಲಿಲ್ಲ ಅಂತ ಯೋಚನೆನೇ ಇಲ್ಲ, ಇಲ್ಲೂ ಸ್ವಾಮಿ ದರ್ಶನ ಆಗ್ತಾ ಇದೆ. ಭಕ್ತಾದಿಗಳೆಲ್ಲನೂ ತುಂಬ ಸಂತೋಷ ಪಡ್ತಾ ಇದ್ದಾರೆ. ಎಲ್ಲರೂ ಮಾಸ್ಕ್ ಕಂಪಲ್ಸರಿ ಮಾಸ್ಕ್ ಹಾಕೋಬೇಕಂತ ನಾವು ಮೈಕ್ನಲ್ಲಿ ಹೇಳ್ತಾ ಇದ್ದೀವಿ. ಆಮೇಲೆ ಸ್ಯಾನಿಟೈಸರ್ಸು ಇಟ್ಟಿದ್ವಿ. ಸೊ ಕೋವಿಡ್ ಸೋಷಿಯಲ್ ಡಿಸ್ಟೆನ್ಸ್ನು ಇರಬೇಕಂತ ಹೇಳ್ತಾ ಇದ್ದೀವಿ. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.